ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ತುಂಗಭದ್ರಾ ಜಲಾಶಯದಿಂದ ಬಿಗ್ ಅಲರ್ಟು, ರೈತರಿಗೆ ಖುಷಿ ಸುದ್ದಿ. ಸ್ನೇಹಿತರು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಮಾಹಿತಿಯನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನಿಂದ ತಿಳಿಸಲಾಗುವುದು. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ತುಂಗಭದ್ರಾ ಜಲಾಶಯದಿಂದ ಬಿಗ್ ಅಪ್ಡೇಟ್. ನಿನ್ನೆ ದಿನಾಂಕ 27 ಜೂನ್ 2025ರಂದು ಜರುಗಿದ ತುಂಗಭದ್ರಾ ಯೋಜನೆಯ 124ನೇ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಾನ್ಯ ಅಧ್ಯಕ್ಷರು ಹಾಗೂ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಸಚಿವರು, ಶಾಸಕರು ಹಾಗೂ ಸಂಸದರು, ಸದಸ್ಯರು, ನೀರಾವರಿ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳೊಂದಿಗೆ ವಿಸ್ತೃತವಾಗಿ ಚರ್ಚಿಸಿ ತುಂಗಭದ್ರಾ ಜಲಾಶಯ ನೀರನ್ನು ರಿಲೀಸ್ ಮಾಡಲು ದಿನಾಂಕ ಜುಲೈ 2ರಂದು ನೀರು ರಿಲೀಸ್ ಮಾಡಲಾಗುತ್ತದೆ. ಮುಖ್ಯವಾಗಿ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ದಿನಾಂಕ 2 ಜುಲೈ 2025ರಿಂದ 15 ಜುಲೈ 2025 ರವರೆಗೆ 2000 ಕ್ಯೂಸೆಕ್ಗಳಂತೆ ನೀರನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೂ 16 ಜುಲೈ 2025ರಿಂದ 31 ಜುಲೈ ವರೆಗೂ 3000 ಕ್ಯೂಸೆಕ್ಗಳಂತೆ ನೀರನ್ನು ಬಿಡುಗಡೆಯಾಗುತ್ತದೆ. ನಂತರ ಆಗಸ್ಟ್ 1ನೇ ದಿನಾಂಕದಿಂದ 11ನೇ ತಿಂಗಳು 30ನೇ ತಾರೀಕುವರೆಗೆ 4100 ಕ್ಯೂಸೆಕ್ಗಳಂತೆ ನೀರು ಬಿಡಲಾಗುತ್ತದೆ. ಅಥವಾ ಈ ಕಾಲುವೆಯಡೆ ನೀರು ಲಭ್ಯತೆಯ ಇರುವವರೆಗೆ ಮಾತ್ರ ಇದರಲ್ಲಿ ಯಾವುದೇ ಮೊದಲು ಅದು ಅನ್ವಯಿಸುತ್ತದೆ. ಇನ್ನು ತುಂಗಭದ್ರಾ ಬಲದಂಡ ಮೇಲ್ಮಟ್ಟದ ಕಾಲುವೆ ದಿನಾಂಕ ಜುಲೈ 10ನೇ ದಿನಾಂಕದಿಂದ 700 ಕ್ಯೂಸೆಕ್ಗಳು ನಂತೆ ಹಾಗೂ ಆಗಸ್ಟ್ 1ನೇ ತಾರೀಕಿನಿಂದ 12ನೇ ತಿಂಗಳು 30 ತಾರೀಕುವರೆಗೆ 1300 ಕ್ಯೂಸೆಕ್ಗಳಂತೆ ನೀರು ಬಿಡಲಾಗುತ್ತದೆ. ಇನ್ನು ಈ ಕಾಲುವೆ ಎಡೆ ನೀರು ಲಭ್ಯತೆಯು ಇರುವವರೆಗೆ ಮಾತ್ರ ಇದರಲ್ಲಿ ಯಾವುದು ಮೊದಲು ಅನ್ವಯಿಸುತ್ತದೆ.